ರೈತರ ಕಬ್ಬಿಗೆ ದರ ನಿಗದಿಗೆ ಒಪ್ಪಿಗೆ ಸೂಚಿಸಿದ್ದ ಸಕ್ಕರೆ ಕಾರ್ಖಾನೆಗಳು ಇದೀಗ ಯೂ ಟರ್ನ್ ಹೊಡೆಯುತ್ತಿವೆ. ಹೀಗಾಗಿ ಮಾತು ತಪ್ಪಿದ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ದಾರೆ. ಜೊತೆಗೆ ಕಲಬುರಗಿ ಜಿಲ್ಲೆ ರೈತರು ಮತ್ತೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕಬ್ಬಿಗೆ ದರ ನಿಗದಿ ವಿಚಾರದಲ್ಲಿ ಸಕ್ಕರೆ ಕಾರ್ಖಾನೆಗಳ ಕಳ್ಳಾಟ. 3160 ರೂಪಾಯಿ ದರ ನೀಡುತ್ತೇವೆ ಎಂದ ಕಾರ್ಖಾನೆಗಳು ಯೂಟರ್. ಕಾರ್ಖಾನೆಗಳ ವಿರುದ್ಧ ಸಿಡಿದೆದ್ದ ಕಲಬುರಗಿ ಜಿಲ್ಲೆಯ ರೈತರು ಇವತ್ತು ಮತ್ತೆ ಕಬ್ಬು ಬೆಳೆಗಾರರ ಉಗ್ರ ಹೋರಾಟ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಲ್ಲಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮೊಂಡಾಟಕ್ಕೆ ಅನ್ನದಾತ ಅಕ್ಷರಶಃ ಹೈರಾಣಾಗಿದ್ದಾನೆ. ವರ್ಷವಿಡೀ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕಟಾವಿಗೆ ಬಂದು ನಿಂತಿದೆ. ಬೆಳೆ ಕಟಾವಿಗೆ ಬಂದರೂ ದರ ನಿಗದಿಯಾಗದ ಹಿನ್ನೆಲೆಯಲ್ಲಿ ಹೊಲದಲ್ಲಿಯೇ ಬೆಳೆ ಒಣಗಿ ಹೋಗುವ ಆತಂಕ ಎದುರಾಗಿದೆ. ಕಬ್ಬಿಗೆ ದರ ನಿಗದಿ ವಿಚಾರದಲ್ಲಿ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆದಿದೆ. ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ 3160 ರೂಪಾಯಿ ನೀಡುವುದಾಗಿ ಜಿಲ್ಲಾಡಳಿತದ ಮೂಲಕ ಸಕ್ಕರೆ ಕಾರ್ಖಾನೆಗಳು ಒಪ್ಪಿಕೊಂಡಿದ್ವು. 3160 ದರಕ್ಕೆ ರೈತರು ಕೂಡ ಒಪ್ಪಿಕೊಂಡು ಸುಮ್ಮನಾಗಿದ್ರು. ಆದರೆ ಇದೀಗ ಸಕ್ಕರೆ ಕಾರ್ಖಾನೆಗಳು ಕೊಟ್ಟ ಮಾತನ್ನು ತಪ್ಪುವ ಮೂಲಕ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ 3160 ರೂಪಾಯಿ ಬದಲು 2900 ರೂಪಾಯಿ ದರವನ್ನು ನೀಡೋದಾಗಿ ಹೇಳಿವೆ. ಅಲ್ಲದೆ ಸರ್ಕಾರದ ಸಹಾಯಧನ 50 ರೂಪಾಯಿ ಜೊತೆಗೆ ಕಾರ್ಖಾನೆಗಳು 50 ರೂಪಾಯಿ ಸೇರಿಸಿ ಉಳಿದ 100 ರೂಪಾಯಿ 6 ತಿಂಗಳ ಬಳಿಕ ನೀಡೋದಾಗಿ ಹೇಳ್ತಿವೆ. ಇದರಿಂದ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕಲಬುರಗಿಯಲ್ಲಿ ರೈತರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕಬ್ಬು ಬೆಳೆಗಾರರು ಬಾಯಿ ಬಡಿದುಕೊಂಡು ಕಿಡಿಕಾರಿದ್ದಾರೆ. ನಾವು ಕೇಳಿದವಾಗ 3300 ರೂಪಾಯಿ ಎಲ್ಲ ಕರ್ನಾಟಕ ತುಂಬ ಅಂತ ಹೇಳಿದ್ರಲ್ಲ, ಆಯ್ತಪ್ಪ ಈ ಸರಿ ಹೋಲಿ ನಾವು ಒಟ್ಟಿಗೆ ಏನು ಮಾಡಿದೆವು, ಖುಷಿಪಟ್ಟೆಲ್ಲ ಶಾಲ್ ಹರ್ಸೋದು, ಪೇಡ ತಿಂದೇವಿ, ಬಾಂಬ್ ಹಾರಿಸಿ ಎಲ್ಲ ಮಾಡಿದೆವು. 2 ದಿವಸ ಬಿಟ್ಟು ಏನಾಗ್ತಾರ ಇಲ್ಲಿ ನಮಗೆ ಫೋನ್ ಮಾಡ್ಕೇಸಿ ಇಲ್ಲ ಕಾರ್ಖಾನೆಯವರು ಒಪ್ಪಲಿಗಾರ ಅವ್ರನ್ನ ಸದ್ಯ ಈಗ ಮೊದಲನೇ ಕಂತಾಗ 29 ಕೊಡ್ತಾರಂತ, ಆಮೇಲೆ ಸರ್ಕಾರ 50 ರೂಪಾಯಿ ಕೊಟ್ಟಾಗ ತಿರುಗಿ 50 ರೂಪಾಯಿ ನಾವು ಕೊಡ್ತೀವಿ, ನಾವು ಒಟ್ಟು 300 ರೂಪಾಯಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ನಮಗೆ ದೊಡ್ಡ ಅನ್ಯಾಯ ಅದ. ನಮ್ಮ ಜಿಲ್ಲಾ ಉಸ್ತುವಾರಿ ನಮ್ಮ ರೈತರಿಗೆ ಭೇಟಿನೂ ಆಗೋದಿಲ್ಲ, ಜಿಲ್ಲಾಧಿಕಾರಿ ಬಲ್ಲೂ ಬರೋದಿಲ್ಲ, ನಮ್ಗೆ ಏನೂ ಹೇಳೋದಿಲ್ಲ. ಅಂದ್ರೆ ಕೊನೆಯದಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳ್ತೇವೆ, ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿರ್ತ ರಾಜಕಾರಣಿಗಳಿಗೆ ನಮ್ಮ 10.25 ರಿಕವರಿ 10.15 ಇದೆ. ನಮ್ಮ ಸರ್ಕಾರದಿಂದ ಬರಬೇಕಾಗಿದ್ದು 3165 ಕೊಡಬೇಕು. ಅದಕ್ಕಿಂತ ಇಳುವರಿ ಕಮ್ಮಿ ಆದರೆ ನಮಗೆ ರೈತರಿಗೆ ತುಂಬ ಅನ್ಯಾಯ ಆಗ್ತದೆ ತಿಳ್ಕೊಂಡು, ಮತ್ತು ರಿಕವರಿಯಲ್ಲಿ ಮೋಸ ಆಗಿದೆ, ತೂಕದಲ್ಲಿ ಮೋಸ ಇದೆ. 3165 ಕೊಡಬೇಕಂತ. ಇನ್ನು ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ 5 ಕಡೆ ರೈತರು ಪ್ರೊಟೆಸ್ಟ್ ಮಾಡಿದ್ರು. ಅಫ್ಜಲ್ಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಕಿಡಿಕಾರಿದ್ರು. ಇತ್ತ ಅಫ್ಜಲ್ಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು. ಅಫ್ಜಲ್ಪುರ ತಾಲೂಕಿನ ಕೆಪಿಆರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಮತ್ತೊಂದು ಕಡೆ ಆಳಂದ ತಾಲೂಕಿನ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಮುಂದೆಯೂ ಕೂಡ ರೈತರು ಹೋರಾಟ ನಡೆಸಿದರು. ಜಿಲ್ಲಾಡಳಿತ 3 ದಿನದಲ್ಲಿ ದರ ನಿಗದಿ ಮಾಡದೇ ಇದ್ರೆ ಮತ್ತೆ ಬೀದಿಗಿಳಿದು ಉಗ್ರವಾದ ಹೋರಾಟ ನಡೆಸುವ ಎಚ್ಚರಿಕೆ ಕೊಟ್ಟರು. ಕಬ್ಬು ಬೆಳೆಗಾರರನ್ನ ಮಲತಾಯಿ ಧೋರಣೆ ತೋರಿದರೆ, ಸಕ್ಕರೆ ಇಳುವರಿ ಲ್ಯಾಬ್ಗಳನ್ನು ತುಕ್ಕಿಡಿದಿದೆ, ಸಕ್ಕರೆ ಕಾರ್ಖಾನೆಗಳನ್ನು ಬಾಕಿ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ, ಅದು ಕೊಡಬೇಕು, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತು ಸಕ್ಕರೆ ಕಾರ್ಖಾನೆಗಳನ್ನು ರೈತರ ನೆರವಿಗೆ ಬರಲಾರ್ದೆ ಮೊಂಡತನ ಮಾಡ್ತಕ್ಕಂಥ ನೀತಿಯನ್ನು ಖಂಡಿಸಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಸ್ತಾ ರೋಕ ಚಳವಳಿಯನ್ನು ನಡೆಸ್ತಾ ಇದ್ದೀವಿ. ಒಟ್ನಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಕ್ತಿ ಹಾಡುತ್ತಾ ಕಾದ್ ನೋಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.